ಅದು ತುಂಬು ಕುಟುಂಬ. ತಂದೆ ಕಲ್ಕೆರೆಯಲ್ಲಿ ಜಮೀನ್ದಾರ. ಒಂದೇ ಮನೆಯಲ್ಲಿ ಅಣ್ಣ ತಮ್ಮ ಜೀವನ ನಡೆಸ್ತಾ ಇದ್ರು. ಆದ್ರೆ ವಾರ್ಗಿತ್ಯರ ವಾರ್ ದೊಡ್ಡ ಹೈಡ್ರಾಮಾ ಎಬ್ಬಿಸಿದೆ. ನಟಿ ಕಾವ್ಯ ಗೌಡ ಸಂಸಾರದ ಸುದ್ದಿ ಬೀದಿಗೆ ಬಿದ್ದಿದೆ. ಕಾವ್ಯ ಗೌಡ ಅವರಿಗೆ ಮನೆ ಬೇಕು, ಈ ತರ ಕಿರಿಕ್ ಮಾಡ್ತಾ ಇದ್ದಾರೆ. ಆಸ್ತಿ ಅಂತಾರಲ್ಲ, 18 ವರ್ಷದಿಂದ ಇಂಡಿಪೆಂಡೆಂಟ್ ಆಗಿ ದುಡಿತಾರ ಹುಡುಗಿ. ಧಾರಾವಾಹಿ ಅಂದ್ರೆ ಹೆಣ್ಮಕ್ಕಳಿಗೆ ಅದೇನೋ ಒಂಥರ ಹುಚ್ಚು. ಸೀರಿಯಲ್ ಕಥೆಗಳನ್ನ ತಮ್ಮನೆಯ ಕಥೆಗಳೇನೋ ಅನ್ನೋ ರೀತಿ ಫೀಲ್ ಮಾಡಿಕೊಂಡು ನೋಡ್ತಾರೆ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಸೀರಿಯಲ್ನಲ್ಲೇ ಮುಳುಗೇಳ್ತಿರ್ತಾರೆ. ಇವತ್ತು ಏನಾಯ್ತು, ನಾಳೆ ಏನಾಗುತ್ತೆ ಅನ್ನೋ ಕುತೂಹಲದಲ್ಲೇ ದಿನ ಕಳೀತಿರ್ತಾರೆ. ಹೀಗಾಗಿಯೇ ಏನೋ ಸೀರಿಯಲ್ನವರು ಕೂಡ ಕೌಟುಂಬಿಕ ಕಥೆಗಳನ್ನೇ ಇಟ್ಕೊಂಡು 10 ಧಾರಾವಾಹಿ ಮಾಡುತ್ತಿದ್ದಾರೆ. ಇಷ್ಟು ದಿನ ಧಾರಾವಾಹಿಯಲ್ಲಿ ನಡೆಯುತ್ತಿದ್ದ ಸೀನ್ ಒಂದು ಧಾರಾವಾಹಿ ನಟಿಯೊಬ್ಬರ ಜೀವನದಲ್ಲಿ ರಿಯಲ್ ಆಗಿ ನಡೆದೋಗಿದೆ. ಸೊಸೆಯರಿಬ್ಬರ ನಡುವಿನ ಆಸ್ತಿ ಕಲಹ ಬೀದಿಗೆ ಬಂದು ನಿಂತಿದೆ. ಬೀದಿಗೆ ಬಂದ ನಟಿ ಕಾವ್ಯ ಗೌಡ ಕೌಟುಂಬಿಕ ಕಲಹ, ಠಾಣೆ ಮೆಟ್ಟಿಲೇರಿದ ಓರಗಿತ್ತಿಯರ ಆಸ್ತಿವಾದ. ಮನೆ ಅಂದಮೇಲೆ ಸಣ್ಣ ಪುಟ್ಟ ಜಗಳ ಕಾಮನ್. ಅದರಲ್ಲೂ ಓರಗಿತ್ತಿಯರಿದ್ರಂತೂ ಮುಗಿದೇ ಹೋಯ್ತು. ಹೆಸರಿಗಷ್ಟೇ ಅಕ್ಕ ತಂಗಿಯರು, ಆದ್ರೆ ಅಕ್ಕ ತಂಗಿಯರಂತೆ ಇರೋದು ತುಂಬಾ ಕಮ್ಮಿ. ಅದು ನಮ್ಮ ನಿಮ್ಮಂತೆ ಸಾಮಾನ್ಯ ಜನರಾದ್ರೂ ಅಷ್ಟೇ, ಸಿನಿಮಾ ನಟನಟಿಯರಾದ್ರೂ ಅಷ್ಟೇ. ಕೌಟುಂಬಿಕ ಕಲಹ ಅನ್ನೋ ಧಾರಾವಾಹಿ ಖ್ಯಾತಿಯ ಕಾವ್ಯ ಗೌಡರ ಆಸ್ತಿ ಕಲಹವೂ ಬೀದಿಗೆ ಬಂದು ಬಿದ್ದಿದೆ. ಮನೆ ವಿಷಯವಾಗಿ ಓರಗಿತ್ತಿಯರ ನಡುವೆ ಮಹಾಯುದ್ಧವೇ ಶುರುವಾಗಿದೆ. ಕಾವ್ಯ ಗೌಡ ಗಾಂಧಾರಿ ಸೀರಿಯಲ್ ಮೂಲಕ ಒಳ್ಳೆ ನೇಮು ಫೇಮು ಗಿಟ್ಟಿಸಿಕೊಂಡಿದ್ದ ನಟಿ. ಆಮೇಲೆ ರಾಧಾರಮಣ ಸೀರಿಯಲ್ನಲ್ಲಿ ಮತ್ತಷ್ಟು ಹೆಸರು ಮಾಡಿದ್ರು. ಒಂದಿಷ್ಟು ಧಾರಾವಾಹಿಗಳ ನಂತರ ಸೋಮಶೇಖರ್ ಅನ್ನೋರನ್ನ ಪ್ರೀತಿಸಿ ಮದುವೆನೂ ಆಗಿದ್ರು. ಇದೇ ಸೋಮಶೇಖರ್ಗೆ ಒಬ್ಬ ಅಣ್ಣನಿದ್ದಾನೆ, ಅವರೇ ನಂದೀಶ್. ಇವರಿಗೆ ತಮ್ಮ ಸಂಬಂಧಿಯಾಗಿದ್ದ ಪ್ರೇಮ ಅನ್ನೋರ ಜೊತೆ ಮದುವೆಯಾಗಿದೆ. ಅಣ್ಣತಮ್ಮರಿಬ್ಬರು ಒಂದೇ ಮನೆಯಲ್ಲಿದ್ರು. ಹೀಗಾಗಿ ಅವರ ಪತ್ನಿಯರು ಕೂಡ ಕಲ್ಕೆರೆ ಬಳಿ ಇರುವ 3 ಅಂತಸ್ತಿನ ಕಟ್ಟಡದಲ್ಲಿ ಜೀವನ ನಡೆಸುತ್ತಿದ್ದಾರೆ. ಗ್ರೌಂಡ್ ಫ್ಲೋರ್ನಲ್ಲಿ ಅತ್ತೆ ಮಾವ ಇದ್ರೆ, ಮೊದಲನೇ ಮಹಡಿಯಲ್ಲಿ ನಂದೀಶ್ ಪ್ರೇಮ ಇದ್ದಾರೆ. 2ನೇ ಮಹಡಿಯಲ್ಲಿ ಸೋಮಶೇಖರ್ ಹಾಗೂ ಕಾವ್ಯ ದಂಪತಿ ಸಂಸಾರ ನಡೆಸುತ್ತಿದ್ರು. ಈಗ ಇದೇ ಮನೆಯ ವಿಷಯವಾಗಿ ಓರಗಿತ್ತಿಯರ ಜಗಳ ಶುರುವಾಗಿದೆ. ನಿನ್ನೆ ಕಾವ್ಯ ಮನೆಯಲ್ಲಿ ಕೆಲಸ ಮಾಡೋ ಹೆಣ್ಮಗಳು ಪ್ರೇಮಾರ ಮನೆಯ ಅಡುಗೆ ಕೋಣೆಗೆ ಹೋಗಿದ್ರಂತೆ. ಇದು ಪ್ರೇಮಾಳ ಕೋಪಕ್ಕೆ ಕಾರಣವಾಗಿತ್ತು. ಈ ಬಗ್ಗೆ ಪ್ರಶ್ನೆ ಮಾಡುತ್ತಿದ್ದಂತೆ ಸಿಟ್ಟಿಗೆದ್ದ ಕಾವ್ಯ ಜಗಳ ಶುರು ಮಾಡಿದ್ದಾಳೆ. ಊಟ ಮಾಡುತ್ತಿದ್ದ ತಟ್ಟೆಯನ್ನೇ ಕಿತ್ತೆಸೆದು ನನ್ನ ಮನೆ ಹೊರಗೆ ಹೋಗಿ ಅಂತ ಆವಾಜ್ ಹಾಕಿದ್ರಂತೆ. ಇದನ್ನ ಪ್ರಶ್ನೆ ಮಾಡೋಕೆ ಬಂದ ಪ್ರೇಮ ತಂದೆ ಮೇಲೂ ಹಲ್ಲೆ ಮಾಡಿ ನನ್ನ ಮಾಂಗಲ್ಯ ಸರವನ್ನ ಕಿತ್ತಾಕಿದ್ದಾರೆ ಅಂತ ಪ್ರೇಮ ದೂರು ನೀಡಿದ್ದಾರೆ. ನಮ್ಮ ಮಾವರ ಮನೆಯಲ್ಲಿ ನಾವು ನಮ್ಮ ಕುಟುಂಬ ಹಾಗೂ ಕಾವ್ಯ ಗೌಡ ಅವ್ರ ಕುಟುಂಬ ಆ ಮನೆಯಲ್ಲೇ ಇರೋದು. ಅವ್ರ ತಮ್ಮ ಸೋಮಶೇಖರ್ ಬಂದು ನಮ್ಮ ಮನೆಯವ್ರ ತಮ್ಮ. ಬಟ್ ಆ ವಿಡಿಯೋನಲ್ಲಿ ಇರೋದು ಸೋಮಶೇಖರ್ ಅವರು ನನ್ನ ತಂಗಿ ಮೇಲೆ ಹಲ್ಲೆ ಮಾಡಿರೋದು. ಅದು ಡ್ರೆಸ್ ಎಲ್ಲ ಎಳೆದಾಕಿ ನೀನು ಕೊಲೆ ಮಾಡ್ತೀನಿ, ರೇಪ್ ಮಾಡ್ತೀನಿ ಅಂತೆಲ್ಲ ಮಾತಾಡಿದ್ದಾರೆ. ಅದೇ ಮಾತುಗಳನ್ನು ನಮ್ಮ ಮೇಲೆ ರಿವರ್ಸ್ ಈಗ ಅಕ್ಯೂಸ್ ಮಾಡ್ತಿದ್ದಾರೆ, ನಮಗೆ ಹೇಳ್ತಿದ್ದಾರೆ ಅವರು ಅದೇ ಮಾತುಗಳನ್ನು. ಬಟ್ ಅವ್ರು ಮಾಡಿರೋ ಅಂಥ ಸ್ಟೇಟ್ಮೆಂಟ್ ಸರ್ ಅದು ಆ ವಿಡಿಯೋನಲ್ಲಿ ನೀವು ನೋಡ್ಬೋದು ಅವ್ರು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ. ಸೊ ಬೇಸಿಕಲಿ ಕಾವ್ಯ ಗೌಡ ಅವ್ರಿಗೆ ಮನೆ ಬೇಕು, ಆ ಮನೆಗೋಸ್ಕರ ನಮ್ಮಿಬ್ಬರನ್ನ ಹೆಂಗಾದರೂ ಮಾಡಿ ಹೊರಗಡೆ ಹಾಕಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಥರ ಕಿರಿಕ್ ಮಾಡ್ತಾ ಇದ್ದಾರೆ. ಪ್ರೇಮ ಇಷ್ಟೆಲ್ಲ ಆರೋಪ ಮಾಡುತ್ತಿದ್ರೆ ಕಾವ್ಯ ಬೇರೆಯದ್ದೇ ಹೇಳುತ್ತಿದ್ದಾರೆ. ಪ್ರೇಮ ತಂದೆ ರವಿಕುಮಾರ್ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ. ಪ್ರೇಮ ಕುಟುಂಬಸ್ಥರೇ ನನ್ನ ಮಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಆಕೆಯ ತಂದೆ ನನ್ನನ್ನ ಅತ್ಯಾಚಾರ ಮಾಡುವುದಾಗಿ ಬೆದರಿಕೆ ಹಾಕಿದ್ರು. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ನಾನೇ ಆಸ್ತಿ ವಿಷಯಕ್ಕೆ ಗಲಾಟೆ ಮಾಡುತ್ತಿದ್ದೀನಿ ಅಂತ ಬಿಂಬಿಸುತ್ತಿದ್ದಾರೆ ಅಂತ ಪ್ರತಿದೂರು ದಾಖಲಿಸಿದ್ದಾರೆ. ಕಾನೂನು ಪ್ರಕಾರ ಅವ್ರು ಏನು ತಗೋಬೇಕೋ ಅವ್ರು ತಗೊತಾರೆ. ಯಾರೆಷ್ಟೇ ಜನ ಏನೇ ಮಾತಾಡಿದ್ರು ನನಗೆ ಯಾವುದಕ್ಕೂ ಭಯ ಇಲ್ಲ. ಯಾಕಂದರೆ ನನಗೆ ನಂಬಿಕೆ ಇದೆ ಕಾನೂನು ನನ್ನ ಪರ ಬರುತ್ತೆ ಅಂತ. ಸೊ ಇಟ್ಸ್ ಓಕೆ. ಅವರು ಏನೇನು ಹೇಳ್ತಿದ್ದಾರೆ ಆಸ್ತಿ ಬಗ್ಗೆ ಅಂತೆ. ಆಸ್ತಿ ಒಂದು ಹೇಳ್ತೀನಿ, ನನ್ನ ಮದುವೆ ಆಗಿ 4 ವರ್ಷ ಆಯಿತು. ನನ್ನ ಮಾವನ ಕಡೆಯಿಂದ ಆಗಲಿ ಅಥವಾ ನನ್ನ ಗಂಡನ ಕಡೆಯಿಂದ ಆಗಲಿ ನನ್ನ ಬ್ಯಾಂಕ್ ಅಕೌಂಟಿಗೆ 1 ರೂಪಾಯಿ ಅಂತ ನನ್ನ ಅಕೌಂಟಿಗೆ ತೋರಿಸ್ಬಿಟ್ರೆ ಆಸ್ತಿ ಅಂತಾರಲ್ಲ, ಆಸ್ತಿ ಅಂದರೆ 100% ಅಲ್ವಾ. ಗಂಡನ ಕಡೆಯಿಂದ ದುಡ್ಡು ಇಸ್ಕೋಬೇಕು, ಮಾವನ ಕಡೆಯಿಂದ ದುಡ್ಡು ಇಸ್ಕೊಳ್ಬೇಕು ಹಂಗಂತ ಬಂದಿದ್ರೆ, ನನ್ನ ಅಕೌಂಟಿಗೆ ಬಂದಿದ್ರೆ ಡೆಫಿನೆಟ್ ಆಗಿ ನಾನು ಅವ್ರಿಗೆ ಎಸ್ ಅಂತೀನಿ. ಇನ್ನು ಇದೇ ವಿಷಯವಾಗಿ ಮಾತನಾಡಿದ ನಟಿ ಕಾವ್ಯ ಸಹೋದರಿ ಭವ್ಯ, ನನ್ನ ತಂಗಿ ಮೇಲೆ ಅವರೇ ಹಲ್ಲೆ ಮಾಡಿದ್ದಾರೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ನಂದೀಶ್ ಅವರು ಮತ್ತೆ ಹಲ್ಲೆ ಮಾಡುವುದಕ್ಕೆ ಬಂದ್ರು.
ಆದ್ರೀಗ ನಮ್ಮ ಮೇಲೆಯೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಆರೋಪಿಸಿದ್ದಾರೆ. ಯಾಕೆ ಈ ತರ ಮಾಡ್ತಿದ್ದೀರಾ ಅಂತ ಕೇಳಕ್ ಹೋದಾಗ ಇಮಿಡಿಯೇಟ್ಲಿ ನಂದೀಶ್ ಅನ್ನೋರು ಅಂಡ್ ಅವರು ರವಿ ಮಾಸ್ಟರ್ ಅನ್ನೋರು ಇಮಿಡಿಯೇಟ್ ಆಗಿ ಬಂದು ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯು ಕ್ಯಾನ್ ಸಿ ದಿಸ್ ಸೊ ಹಾಗಾಗಿ ಅದಾದ್ಮೇಲೆ ಅಲ್ಲಿಂದ ಬಂದು ಡೈರೆಕ್ಟ್ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ವಿ. ಅಲ್ಲಿ ಆಲ್ರೆಡಿ ಒಂದು ಡೈಲಮಾ ನಡೀತಾ ಇದೆ. ಸಡನ್ ಆಗಿ ನಾವು ಹೋದಾಗ ನಾವು ಹೋಗಿದ್ದು ಇಮಿಡಿಯೇಟ್ ನಮ್ಮ ಮೇಲೆ ಅಟ್ಯಾಕ್ ಆಗುತ್ತೆ ಸರ್. ಇದು ಒಟ್ನಲ್ಲಿ 4 ಗೋಡೆ ಮಧ್ಯೆ ಇರಬೇಕಿದ್ದ ವಿಷಯ ಬೀದಿಗೆ ಬಂದು ನಿಂತಿದೆ. ಇದರಲ್ಲಿ ಯಾರದ್ದು ಸರಿ ಯಾರದ್ದು ತಪ್ಪು ಅನ್ನೋದು ಪೊಲೀಸರ ತನಿಖೆ ನಂತರವೇ ಗೊತ್ತಾಗಬೇಕಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.